ಇವತ್ತಿನ ದಿವಸ ಹುನಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಇಲ್ಕಲ್ ವತಿಯಿಂದ ಈ IPL ಸೀಸನ್ 8 ಪಂದ್ಯಾವಳಿಯ ಉದ್ಘಾಟನಾ ಪೂರ್ವ ಭಾವಿ ಸಭೆಯ ವಿವರಗಳನ್ನ ಮತ್ತು ಆ ಟೂರ್ನಮೆಂಟಿನ ವಿವರಗಳನ್ನ ನಾನು ಈಗ ಸಂಕ್ಷಿಪ್ತವಾಗಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಹೇಳ ಬಯಸ್ತಾ ಇದ್ದೇನೆ. ಮಾಧ್ಯಮದ ಮುದ್ರಣ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರು ಹೀಗೆ ನಮ್ಮ ಕ್ಲಬ್ನ ಅಧ್ಯಕ್ಷರಂತ ಸನ್ಮಾನ್ಯ ವಿಜಯಂತ್ ಕಾಶ್ಯಪ್ನವರ ಪರವಾಗಿ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಮತ್ತು ನಮ್ಮ 14 ತಂಡಗಳ ಮಾಲೀಕರು ಮತ್ತು ಅವರ ಆಟಗಾರರಿಗೂ ಸಹಿತ ಸ್ವಾಗತ ಮತ್ತು ನಮ್ಮ ಕ್ಲಬ್ನ ಸರ್ವ ಸದಸ್ಯರಿಗೆ ಸ್ವಾಗತವನ್ನ ಹೇಳ್ತಾ, ಎಲ್ಲಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂತಂದ್ರ ನಾಳೆ ಶನಿವಾರ ದಿವಸ 6ನೇ ತಾರೀಕಿಗೆ ಶನಿವಾರ ದಿವಸ ನಮ್ದು ಈ ಪಂದ್ಯಾವಳಿಯ ಉದ್ಘಾಟನಾ ರ್ಯಾಲಿ ಅಂದ್ರೆ ಜ್ಯೋತಿಯ ಮೆರವಣಿಗೆ ಅದು ಏನಪ್ಪಾ ಪ್ರಾರಂಭ ಆಗುತ್ತೆ. ಬೆಳಿಗ್ಗೆ 9 ಗಂಟೆಗೆ ಕೂಡಲ ಸಂಗಮದೊಳಗ ಸಂಗಮನಾಥನ ಪೂಜೆ ಮಾಡೋದ್ರ ಮೂಲಕ ಜ್ಯೋತಿಯನ್ನ ಬೆಳಗಿಸಿ ಅಲ್ಲಿಂದ ಏನಪ್ಪಾ ಅಂತಂದ್ರ ಕೂಡಲ ಸಂಗಮದೊಳಗ ಸ್ವಲ್ಪ ಮೆರವಣಿಗೆ ಬಂದು ಅಲ್ಲಿಂದ ಜ್ಯೋತಿಯನ್ನ ತಗೊಂಡು ಏನಪ್ಪಾ ಅಂದ್ರ ಹುನಗುಂದಕ್ಕೆ ಬರುತ್ತೆ. ಹುನಗುಂದ ಹಳೆ ತಹಶೀಲ್ದಾರ್ ಆಫೀಸ್ ಅಲ್ಲಿಂದ ಮತ್ತೆ ಮೆರವಣಿಗೆ ಶುರುವಾಗಿ ವಿಜಯಮಾಂತೆ ಸರ್ಕಲ್ ಮೂಲಕ ತಹಶೀಲ್ದಾರ್ ಆಫೀಸ್ ವರೆಗೆ ಏನಪ್ಪಾ ಅಂತಂದ್ರ ಆ ಜ್ಯೋತಿಯ ಮೆರವಣಿಗೆ ಬರುತ್ತೆ. ತಹಶೀಲ್ದಾರ್ ಆಫೀಸ್ ಹತ್ರ ಏನಪ್ಪಾ ಅಂತಂದ್ರ ಸ್ವಲ್ಪ ಬ್ರೇಕ್ ಮತ್ತು ಅಲ್ಲಿ ಏನಪ್ಪಾ ಅಂತಂದ್ರ ಮೆರವಣಿಗೆಯಲ್ಲಿ ಭಾಗವಹಿಸಿದಂತವ್ರು ಎಲ್ಲರಿಗೂ ಏನಪ್ಪಾ ಅಂತಂದ್ರ ಅಲ್ಲಿ ಊಟದ ವ್ಯವಸ್ಥೆ ಐತಿ. ಅಲ್ಲಿಂದ ಮತ್ತೆ ಏನಪ್ಪಾ ಅಂದ್ರ ಸಾಯಂಕಾಲ ಇಲ್ಲಿ ಸುಮಾರು 4:15 ಬಸವೇಶ್ವರ ಸರ್ಕಲ್ಗೆ ಬಂದು ಅಲ್ಲಿಂದ ಏನಪ್ಪಾ ಅಂತಂದ್ರೆ ಮೆರವಣಿಗೆ ಪ್ರಾರಂಭ ಆಗುತ್ತೆ. ಆ ಮೆರವಣಿಗೆ ಸೀದಾ ಏನಪ್ಪಾ ಕಂಠಿ ಸರ್ಕಲ್ ಹೋಗಿ ಕಂಠಿ ಸರ್ಕಲ್ ಸುತ್ತ ಹಾಕಿ ಸೀದಾ ಇಲ್ಲಿ ಏನಪ್ಪಾ ಅಂದ್ರ SVM ಕಾಲೇಜು ಗೇಟ್ ಮೂಲಕ ಏನಪ್ಪಾ ಅಂದ್ರ ಈ ಮೈದಾನಕ್ಕೆ ಆಗಮಿಸಿ ಇಲ್ಲಿ ಏನಪ್ಪಾ ಅಂತಂದ್ರ ಉದ್ಘಾಟನಾ ಸಮಾರಂಭ ಈ ಭಾಗದಲ್ಲಿ ಏನಪ್ಪಾ ಅಂತಂದ್ರ ನಮ್ಮ ಮೈದಾನದ ಏನಪ್ಪಾ ಅಂದ್ರ ದಕ್ಷಿಣ ಭಾಗದೊಳಗೆ ಏನಪ್ಪಾ ಅಂತಂದ್ರ ಆ ಉದ್ಘಾಟನಾ ಸಮಾರಂಭ ಸಂಜೆ ಮುಂದೆ 6 ಗಂಟೆಗೆ ಪ್ರಾರಂಭವಾಗುತ್ತೆ. ಎಲ್ಲಕ್ಕಿಂತ ವಿಶೇಷವಾದದ್ದು ಏನಪ್ಪಾ ಅಂದ್ರ ಈ ಸಮಾರಂಭಕ್ಕೆ ಏನಪ್ಪಾ ಅಂತಂದ್ರ ಅತ್ಯಂತ ವಿಶೇಷ ಅತಿಥಿಗಳು ಏನಪ್ಪಾ ಅಂದ್ರ ನಮ್ಮ ನಗರಕ್ಕೆ ಬರಲಿದ್ದಾರೆ. ಯಥಾ ಪ್ರಕಾರ ಏನಪ್ಪಾ ಅಂತಂದ್ರ ಅದಕ್ಕ ಸ್ಫೂರ್ತಿ ತುಂಬಲು ಮತ್ತು ಏನಪ್ಪಾ ನಮ್ಮ ಎಲ್ಲಾ IPL ಗೆ ಏನಪ್ಪಾ ಅಂತಂದ್ರ ಇನ್ಸ್ಪೈರೇಷನ್ ಮಾಡ್ತಾ ಬಂದಂತ ನಮ್ಮ ಶಾಸಕರ ಏನಪ್ಪಾ ಅಂದ್ರ ಅರ್ಧಾಂಗಿ ಮಾನ್ಯ ಶ್ರೀಮತಿ ವೀಣಾ ಕಾಶ್ಯಪ್ನವರು ಸಹಿತ ಅವತ್ತಿನ ದಿವಸ ಮೆರವಣಿಗೆ ಒಳಗ ಮತ್ತು ಕಾರ್ಯಕ್ರಮದಲ್ಲಿ ಇರ್ತಾರೆ. ವಿಶೇಷವಾಗಿ ಏನಪ್ಪಾ ಅಂತಂದ್ರ ನಮ್ಮ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನಟರಾಂತ ಡಾಲಿ ಧನಂಜಯ ಅವರು ಮತ್ತು ಏನಪ್ಪಾ ಅಂತಂದ್ರ ಸಿನಿಮಾ ನಟಿ ರಚಿತಾ ರಾಮ್ ಅವರು ಮತ್ತು ಏನಪ್ಪಾ ಅಂತಂದ್ರ ಹೆಸರಾಂತ ಕಲಾವಿದೆ ರಾಗಿಣಿ ದ್ವಿವೇದಿ ಅವರು, ಆಮೇಲೆ ಕಾಂತಾರಾಧ ಸಿನಿಮಾದ ಖ್ಯಾತಿ ಸಪ್ತಮಿ ಗೌಡ ಅವರು ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾರ. ಈ ಉದ್ಘಾಟನಾ ಸಮಾರಂಭ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಆ ಟ್ರೋಫಿಗಳ ಅನಾವರಣವೂ ನಡೀತೈತಿ. ಟೂರ್ನಾಮೆಂಟಿನ ಉದ್ಘಾಟನೆ ಜೊತೆಗೆ ಏನಪ್ಪಾ ಅಂತಂದ್ರ ಆಕರ್ಷಕವಾದಂತ ಟ್ರೋಫಿಗಳನ್ನ ಏನಪ್ಪಾ ಅಂದ್ರ ಬೆಂಗಳೂರಿನಿಂದ ವಿಶೇಷವಾಗಿ ನಮ್ಮ ಟೂರ್ನಾಮೆಂಟ್ಗೆ ತಯಾರು ಮಾಡಿ ನಮ್ಮ ಶಾಸಕರು ತರಿಸ್ಯಾರ. ಅವುಗಳ ಅನಾವರಣವು ಅಲ್ಲಿ ನಡೀತೈತಿ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರ ಆ ಉದ್ಘಾಟನಾ ಸಮಾರಂಭ ಮುಗಿದ ನಂತರ ಏನಪ್ಪಾ ಅಂತಂದ್ರ ಅಲ್ಲಿ ಕಲಾ ಸಿಂಚನ ಮೆಲೋಡಿಸ್ ವತಿಯಿಂದ ಏನಪ್ಪಾ ಅಂದ್ರ ಮನರಂಜನಾ ಕಾರ್ಯಕ್ರಮ, ಆ ಒಂದು ಆರ್ಕೆಸ್ಟ್ರಾ ಮನರಂಜನಾ ಕಾರ್ಯಕ್ರಮ ಸಹಿತ ಅಲ್ಲಿ ಏನಪ್ಪಾ ಅಂದ್ರೆ ಕಾರ್ಯಕ್ರಮ ಮುಗಿತೈತಿ. ಆ ಕಾರ್ಯಕ್ರಮ ಮುಗಿದ ನಂತರ ಮರುದಿವಸ ನಮ್ಮ ಟೂರ್ನಾಮೆಂಟು ಬೆಳಿಗ್ಗೆ ಯಥಾ ಪ್ರಕಾರ ಪಂದ್ಯಗಳು ಪ್ರಾರಂಭ ಆಗ್ತವೆ. ಒಟ್ಟು ಏನಪ್ಪಾ ಅಂತಂದ್ರ 14 ತಂಡಗಳು ಭಾಗವಹಿಸವು. ಪ್ರತಿಯೊಂದು ತಂಡ 13 ಮ್ಯಾಚ್ ಆಡ್ತಾವು. 91 ಒಟ್ಟು ಲೀಗ್ ಮ್ಯಾಚು. ಆಮೇಲೆ ಸುಮಾರು 4 ಮ್ಯಾಚ್ ಏನಪ್ಪಾ ಅಂತಂದ್ರೆ ಸೆಮಿಫೈನಲ್ ಮತ್ತು ಫೈನಲ್ ಮ್ಯಾಚ್ಗಳು ಆಗ್ತಾವು. ಎಲ್ಲಕ್ಕಿಂತ ವಿಶೇಷವಾಗಿ ಏನಪ್ಪಾ ಅಂದ್ರ ಹೆಣ್ಮಕ್ಳಲ್ಲಿ ವಿಶೇಷವಾಗಿ ಕ್ರೀಡಾಪ್ರಿಯರ ಅಂತ ನಮ್ಮ ಶಾಸಕರು ಹೆಣ್ಮಕ್ಳು ಸಹಿತ ಏನಪ್ಪಾ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅನ್ನೋದು ಇತ್ತೀಚೆಗೆ ಏನಪ್ಪಾ ಅಂದ್ರ ಮಹಿಳಾ IPL ಇವೆಲ್ಲ ಶುರು ಆಗ್ಯಾವು. ನಮ್ಮ ಕರ್ನಾಟಕದ ರಾಜೇಶ್ವರಿ ಗಾಯಕ್ವಾಡ, ಶ್ರೇಯಾಂಕಾ ಪಾಟೀಲ್ ಮುಂತಾದವ್ರು ಏನಪ್ಪಾ ಅಂದ್ರ RCB ತಂಡ ಮುಂತಾದ ತಂಡಗಳಲ್ಲಿ ಗಾಯಕ್ವಾಡ್ ಅವ್ರು ಏನಪ್ಪಾ ಅಂತಂದ್ರ UP ತಂಡದೊಳಗ RCB ತಂಡದೊಳಗ ನಮ್ಮ ಶ್ರೇಯಾಂಕಾ ಪಾಟೀಲ್ ಅದಾರ. ಹಿಂಗಾಗಿ ಏನಪ್ಪಾ ಹೆಣ್ಮಕ್ಳು ಯಾಕೆ ಆಡಬಾರ್ದು, ಬರೇ ಗಂಡಸರಿಗೆ ಯಾಕೆ ಇದು ಇರ್ಬೇಕು ಕ್ರಿಕೆಟ್ ಅಂತ ಹೇಳಿ ಆ ಹೆಣ್ಮಕ್ಳದ್ದು ಏನಪ್ಪಾ ಅಂತಂದ್ರ 2 ತಂಡಗಳನ್ನ ಪ್ರಸಿದ್ಧ ತಂಡಗಳನ್ನ ಕರೆಸಿ
ಒಂದು ಎಕ್ಸಿಬಿಷನ್ ಮ್ಯಾಚ್ ಏನಪ್ಪಾ ಅಂದ್ರೆ ನಮ್ಮ ನಗರ ಸುತ್ತಮುತ್ತ ಜನರು ನೋಡ್ಲಿ ಹೆಣ್ಮಕ್ಳು ಸಹಿತ ಕ್ರಿಕೆಟ್ ಆಡೋದು ಅನ್ನುವಂತ ಉದ್ದೇಶ ಇಟ್ಕೊಂಡು ಅವತ್ತಿನ ದಿವಸ ಟೂರ್ನಮೆಂಟ್ ಕೊನೆಗೆ ಏನಪ್ಪಾ ಅಂದ್ರೆ ಫೈನಲ್ಗಿಂತ ಮೊದಲು ಆ ಒಂದು ಎಕ್ಸಿಬಿಷನ್ ಮ್ಯಾಚ್ ಏನಪ್ಪಾ ಅಂದ್ರ ಆಡಿಸುವಂತ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಶಾಸಕರದ್ದು ಐತಿ. ಮತ್ತು ಏನಪ್ಪಾ ಅಂದ್ರೆ ಮುಕ್ತಾಯ ಸಮಾರಂಭಕ್ಕೆ ಏನಪ್ಪಾ ಅಂದ್ರೆ ಒಬ್ಬ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರನ್ನ ಕರೆಸುವಂತ ವಿಚಾರ ಐತಿ. ನಿಮಗೆಲ್ಲ ಗೊತ್ತು ಈಗಾಗಲೇ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಖ್ಯಾತಿಯ ವಿನೋದ್ ಕಾಂಬ್ಳಿ, ಆಮೇಲೆ ನಮ್ಮ BCCI ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಅಂತ ಸುನಿಲ್ ಜೋಶಿ ಅವರು, ದೊಡ್ಡ ಗಣೇಶ್ ಅವರು, ಇವೆಲ್ಲ ಏನಪ್ಪಾ ಅಂದ್ರೆ ಡೇವಿಡ್ ಜಾನ್ಸನ್ ಅಂತವ್ರು, ಸಾಕಷ್ಟು ಮಂದಿ, ಭರತ್ ಚಿಪ್ಲಿ ಅಂತವ್ರು ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಆದಂತವ್ರು ನಮ್ಮಲ್ಲಿ ಈಗಾಗಲೇ ಟೂರ್ನಮೆಂಟ್ಗೆ ಬಹುಮಾನ ವಿತರಣೆ ಸಮಾರಂಭಕ್ಕೆ ಬಂದ್ ಹೋಗ್ಯಾರ. ಈ ಸಲನು ಸಹಿತ ಏನಪ್ಪಾ ಅಂತಂದ್ರ ಒಬ್ಬ ಅಂತಾರಾಷ್ಟ್ರೀಯ ಆಟಗಾರನ ಕರೆಸುವಂತ ವಿಚಾರ ನಮ್ಮ ಶಾಸಕರದೈತಿ. ಈ ಮೈದಾನ ಏನಪ್ಪಾ ಅಂದ್ರೆ ಸುಮಾರು 1 ತಿಂಗಳ ಕಾಲ ಸತತ ಪ್ರಯತ್ನದಿಂದ ಏನಪ್ಪಾ ಅಂದ್ರೆ ಈ ಮೈದಾನ ಸಜ್ಜುಗೊಂಡೈತಿ. ಇಲ್ಲೆಲ್ಲ ಕುರ್ಚಿಲು ಎಲ್ಲ ಬೆಳೆದು ಏನಪ್ಪಾ ಅಂತಂದ್ರೆ ಜನರು ಅಡ್ಡಾಡಕ ಆಡ್ಲಿಕ್ಕೆ ಏನಪ್ಪಾ ಅಂದ್ರೆ ಬಹಳ ತೊಂದರೆ ಆಗಿತ್ತು. ವಾಕಿಂಗ್ ಮಾಡೋರ್ಗೂ ಸಹಿತ ಬಹಳ ಕಷ್ಟ ಆಗಿತ್ತು. ಎಲ್ಲ ನೀರ್ ಬಂದು ಬಸ್ಸದ್ ಬಂದು ನಿಂತಿತ್ತು. 1 ತಿಂಗಳ ಕಾಲ ಸುಮಾರು 30 ರಿಂದ 35 ಲಕ್ಷ ರೂಪಾಯಿ ಈ ಮೈದಾನವನ್ನ ಸಜ್ಜುಗೊಳಿಸ್ಲಿಕ್ಕೆ ಏನಪ್ಪಾ ಅಂತಂದ್ರ ನಾವ್ ಏನಪ್ಪಾ ಅಂದ್ರೆ ಈಗ ಖರ್ಚು ಮಾಡಿದ್ವಿ. ಆಮೇಲೆ ಏನಪ್ಪಾ ಅಂದ್ರ ಶಾಸಕರು ಏನಪ್ಪಾ ಅಂದ್ರೆ ನಮ್ಮ ವಿಜಯ ಮಾತೇಶ್ ವಿದ್ಯಾರ್ಥಿ ಸಂಘದ ಅವರು ಡೈರೆಕ್ಟರ್ ಆಗಿದ್ದ ಹಿನ್ನೆಲೆಯಲ್ಲಿ ಆ ಸಂಘದ ಏನಪ್ಪಾ ಅಂತಂದ್ರ ಆಡಳಿತ ಮಂಡಳಿಯಲ್ಲಿ ಏನಪ್ಪಾ ಅಂದ್ರೆ ಇಟ್ಟು ಈಗಾಗಲೇ 2 ಹೈಮಾಸ್ಟ್ ದೀಪಗಳನ್ನ ಈಗಾಗಲೇ ಅಳವಡಿಸಿದ್ರು. ನೀವೆಲ್ಲ ನೋಡಿರಿ. ಸುತ್ತಮುತ್ತಲೆಲ್ಲ ರಾತ್ರಿ ಬಂದ್ರೆ ಏನಪ್ಪಾ ಅಂತಂದ್ರ ಆರಾಮ್ 1 ತಾಸು ಕುಂದಿರ್ಬೇಕು, ವಾಕಿಂಗ್ ಮಾಡ್ಬೇಕನ್ನುವಂತ ವಾತಾವರಣ ಈಗೆಲ್ಲ ಬಂದೈತಿ. ನಿನ್ನೆ ದಿವಸ ಅಷ್ಟಕ್ಕೆ ಸಮಾಧಾನ ಆಗಿಲ್ಲ ಅವ್ರಿಗೆ. ನಿನ್ನೆ ದಿವಸ ಮತ್ತೆ ಏನಪ್ಪಾ ಅಂದ್ರೆ ಚೇರ್ಮನ್ ಕರೆಸಿ ಈ ಕಡೆ ಬೆಳಕಾತು, ಈ ಕಡೆ ಸ್ವಲ್ಪ ಕತ್ಲಾಗುತ್ತೆ, ಇಲ್ಲಿಯೂ ಸಹಿತ ಏನಪ್ಪಾ ಬೆಳಕಾಗಿಲ್ಲ ಅಂತಂದ್ರೆ 2 ಅಲ್ಲ ಇನ್ನೂ 3 ಹೈಮಾಸ್ಟ್ ದೀಪವನ್ನು ಏನಪ್ಪಾ ಅಂತಂದ್ರೆ ಒಂದೇ ವಾರದೊಳಗೆ ಇಲ್ಲೇ ಹಾಕ್ಸುವಂತ ಒಂದು ವಿಚಾರವನ್ನು ಮಾಡ್ಯಾರ. ಒಂದು ಅಲ್ಲಿ ಸ್ವಿಮ್ಮಿಂಗ್ ಪೌಂಡ್ ಹತ್ರ, ಒಂದು ಈ ಮೂಲಿಗೆ, ಒಂದು ಬರೋಬ್ಬರಿ ಈ ಸ್ಟೇಜ್ ಹಿಂದೆ ಏನಪ್ಪಾ ಅಂತಂದ್ರೆ ಬರುತ್ತೆ. ಹಿಂಗಾಗಿ ಏನಪ್ಪಾ ಅಂದ್ರೆ ಇಡೀ ರಾತ್ರಿ ಪೂರ್ತಿ ಏನಪ್ಪಾ ಅಂದ್ರೆ ಹಗಲಿನ ವಾತಾವರಣ ಈ ಮೈದಾನದೊಳಗೆ ಬರುತ್ತೆ. ಎಲ್ಲಾ ವಯಸ್ಸಿನವರು, ಹೆಣ್ಮಕ್ಳು ಮತ್ತು ವಯಸ್ಸಾದವರು ಸಹಿತ ಸೀನಿಯರ್ ಸಿಟಿಜನ್ ನಿರ್ಭೀತಿಯಿಂದ ನಿರಾತಂಕವಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಕಾಲ ಕಳೆಯಕ್ಕೆ ಏನಪ್ಪಾ ಅಂದ್ರೆ ದೊಡ್ಡ ಅನುಕೂಲವನ್ನು ಏನಪ್ಪಾ ಅಂದ್ರೆ ಮಾನ್ಯ ಶಾಸಕರು ಏನಪ್ಪಾ ಅಂತಂದ್ರ ಮಾಡಿಕೊಟ್ರ. ಆಮೇಲೆ ಏನಪ್ಪಾ ಅಂದ್ರ ಬಹುಮಾನ ಏನಪ್ಪಾ ಅಂದ್ರ ಪ್ರಥಮ ಬಹುಮಾನ ಈ ಟೂರ್ನಮೆಂಟ್ ಅಲ್ಲಿ ಗೆದ್ದವರಿಗೆ 2 ಲಕ್ಷ ರೂಪಾಯಿ, ಆಮೇಲೆ ದ್ವಿತೀಯ ಬಹುಮಾನ 1 ಲಕ್ಷ ರೂಪಾಯಿ ಮತ್ತು ತೃತೀಯ ಬಹುಮಾನ 50,000 ರೂಪಾಯಿ. ಮತ್ತು ಇನ್ನು ವಿಶೇಷ ಏನಪ್ಪಾ ಅಂತಂದ್ರ ಮ್ಯಾನ್ ಆಫ್ ದ ಟೂರ್ನಮೆಂಟ್, ಆಮೇಲೆ ಬೆಸ್ಟ್ ಬ್ಯಾಟ್ಸ್ಮನ್ ಮತ್ತು ಬೆಸ್ಟ್ ಬೌಲರ್, ಇವ್ರ ಮೂವರಿಗೆ ಏನಪ್ಪಾ ಒಂದೊಂದು ಬೈಕ್ ಅನ್ನ ಏನಪ್ಪಾ ಅಂತಂದ್ರ ಬಹುಮಾನವಾಗಿ ಕೊಡ್ಲಿಕ್ಕೆ ಏನಪ್ಪಾ ಅಂದ್ರ ಶಾಸಕರು ಉತ್ಸುಕರಾಗಿದ್ದಾರೆ. ಆಮೇಲೆ ಏನಪ್ಪಾ ಅಂತಂದ್ರ ಈಗ IPL ನಂಗೆ ಏನಪ್ಪಾ ಅಂತಂದ್ರ ಬೆಸ್ಟ್ ಬೌಲರ್ ಹೈಯೆಸ್ಟ್ ವಿಕೆಟ್ ಹೆಂಗ್ ತಗೊಂಡ್ ಹೋಗ್ತಾರ, ಹಂಗ ಏನಪ್ಪಾ ಅಂತಂದ್ರ ಬೆಸ್ಟ್ ಬ್ಯಾಟ್ಸ್ಮನ್ಗೆ ಆರೆಂಜ್ ಕ್ಯಾಪ್ ಮತ್ತು ಬೆಸ್ಟ್ ಬೌಲರ್ಗೆ ಏನಪ್ಪಾ ಅಂದ್ರ ಪರ್ಪಲ್ ಕ್ಯಾಪ್ ಅದನ್ನ ಕೊಟ್ಟು ಅವ್ರನ್ನ ಮೈದಾನದ ಗೌರವಿಸುವಂತ ಪರಿಪಾಠವನ್ನ ನಾವು ಹಾಕೊಂಡಿವಿ. ಪ್ರತಿ ಮ್ಯಾಚ್ಗೂ ಸಹಿತ ಏನಪ್ಪಾ ಅಂತಂದ್ರ ಒಬ್ಬ ಮ್ಯಾನ್ ಆಫ್ ಮ್ಯಾಚ್ಗೆ ಆಕರ್ಷಕವಾದಂತ ಟ್ರೋಫಿ ಮತ್ತು ಕ್ಯಾಪ್ ಅನ್ನು ನಾವು ಏನಪ್ಪಾ ಅಂದ್ರ ಕೊಡು ಮಾಡ್ತೀವಿ. ಎಲ್ಲಕ್ಕಿಂತ ಅತಿ ಮುಖ್ಯವಾದದ್ದು ಏನಪ್ಪಾ ಅಂದ್ರ ಇಡೀ ನಮ್ಮ ರಾಜ್ಯದ ಸುತ್ತಮುತ್ತಲ ನೀವು ಯಾರು ಕಂಡಿರಕ್ಕಿಲ್ಲ, ನಿಮ್ಗೆ ಅದು ನಿಮ್ಗೆ ಗಮನಕ್ಕೆ ಬಂದಿರಕ್ಕಿಲ್ಲ. ನಿಮ್ಗೆಲ್ಲ ನೀವೆಲ್ಲ ನೋಡಕ್ಕೆಲ್ಲ ವ್ಯವಸ್ಥೆ ಮಾಡ್ತೀರಿ. ಆದ್ರೆ ಅತಿ ಸೋಜಿಗದ ಸಂಗತಿ ಮತ್ತು ಅವರ ಏನಪ್ಪಾ ದೂರದೃಷ್ಟಿ ಅಂತಿರೋ ಅಥವಾ ಕ್ರೀಡಾ ಪ್ರೇಮದ ಉತ್ಕುಟ ಒಂದು ಅಭಿಮಾನ ಅಂತಿರೋ, ನೋಡಕ್ ಬಂದವರು ಸಹಿತ ಏನಪ್ಪಾ ಅಂತಂದ್ರ ಅವ್ರು ಖಾಲಿ ಹೊಟ್ಟಿಲಿ ಹೋಗಬಾರ್ದು. ನೋಡಕ್ ಬಂದವ್ರಿಗೂ ಊಟದ ವ್ಯವಸ್ಥೆ ಮಾಡಿದ್ದೆ ಏನಪ್ಪಾ ಅಂತಂದ್ರ ಇದು ಏನಪ್ಪಾ ಅಂತಂದ್ರ ಬಹಳ ಅದ್ಭುತವಾದ ಸಂಗತಿ. ನೋಡಕ್ ಬಂದವರು ಸಹಿತ, ಯಾಕಂದ್ರೆ ಒಂದು ಮ್ಯಾಚ್ ನೋಡಿ ಹಿಂಗ್ ಊಟ ಮಾಡಿ ಬರೋದಕ್ಕೆ 2ನೇ ಮ್ಯಾಚ್ ಮುಗಿಯಕ್ ಬಂದಿರುತ್ತೆ. ಆ ರಸ ಕ್ಷಣಗಳನ್ನು ತಪ್ಪಿಸ್ಕೋಬಾರ್ದು, ಆ ಥ್ರಿಲ್ಲಿಂಗ್ ಮ್ಯಾಚ್ ನೋಡ್ಬೇಕು ಅವರು ಅಂತ ತಿಳ್ಕೊಂಡು ಇಲ್ಲಿ ಬಂದಂತ ಎಲ್ಲಾ ಪ್ರೇಕ್ಷಕರಿಗೆ ಏನಪ್ಪಾ ಅಂತಂದ್ರ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಕಳೆದ 7 IPL ನೊಳಗೂ ಮಾಡ್ಕೊಂತ ಬಂದಾರ. ಈ ವರ್ಷನೂ ಸಹಿತ ಅಂದ್ರೆ ಏನಪ್ಪಾ ಅಂತಂದ್ರ ಮಾಡುವಂತ ಅವ್ರದ್ದು ಏನಪ್ಪಾ ಅಂದ್ರೆ ನಿರ್ಧಾರವನ್ನ ಮಾಡ್ಯಾರ. ಇನ್ನೊಂದು ವೈಶಿಷ್ಟ್ಯ ಈ ಸಲ ಅಂದ್ರೆ ಯೂಟ್ಯೂಬ್ನೊಳಗೆ ಏನಪ್ಪಾ ಅಂದ್ರ ನೇರ ಪ್ರಸಾರ ನಮ್ ಎಲ್ಲಾ ಪಂದ್ಯಗಳು ಆಗ್ತಾವ. ಅದು ಹುನಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಒಂದು ನಮ್ದು ಇದಕ್ಕೆ ಏನಪ್ಪಾ ಅಂತಂದ್ರ ತಾವು ಸಬ್ಸ್ಕ್ರೈಬ್ ಮಾಡಿ ಏನಪ್ಪಾ ಮೆಂಬರ್ ಆಗಿಬಿಟ್ರ ನೀವ್ ಎಲ್ಲಿ ಇರ್ತೀರಿ ಅಲ್ಲೇ ನೀವು ಏನಪ್ಪಾ ಅಂತಂದ್ರೆ ನಿಮ್ ಮೊಬೈಲ್ ಮೂಲಕ ಏನಪ್ಪಾ ಅಂದ್ರೆ ಮ್ಯಾಚ್ ಎಲ್ಲಿ ನಡೆದತಿ ಏನು ಲೈವ್ ನಿಮ್ಗೆ ಬರ್ತದ, ಅದನ್ನ ಮಾಡ್ಯಾರ. ಆಮೇಲೆ ದೊಡ್ಡದು ಏನಪ್ಪಾ ಅಂದ್ರೆ ಒಂದು ಡಿಜಿಟಲ್ ಸ್ಕ್ರೀನ್ ಮಾಡ್ಯಾರ. ಡಿಜಿಟಲ್ ಸ್ಕ್ರೀನ್ ಒಳಗೆ ಏನಪ್ಪಾ ಅಂತಂದ್ರ ಎಲ್ಲಾ ಪಂದ್ಯದ ವಿವರ ಮತ್ತು ಪಂದ್ಯ ನಡೆದದ್ದೆಲ್ಲ ಏನಪ್ಪಾ ಅಂದ್ರೆ ಡಿಸ್ಪ್ಲೇ ಆಗುತ್ತೆ. ನೀವು ಯಾವಾಗ ಬಂದ್ರು ಅಲ್ಲಿ ನಿಮ್ಗೆ ಅದು ಸಿಗುತ್ತದ. ಆಮೇಲೆ ಏನಪ್ಪಾ ಅಂದ್ರೆ DRS ಸಿಸ್ಟಮ್, ಡಿಸಿಷನ್ ರಿವ್ಯೂ ಸಿಸ್ಟಮ್ ಅಂತ,
ಏನಾದ್ರೂ ಸ್ವಲ್ಪ ಡೌಟ್ ಬಂತು ಯಾವುದೋ ಡಿಸಿಷನ್ ಬಗ್ಗೆ ಒಂದೆರಡು ವಿಷಯದೊಳಗೆ ಏನಪ್ಪಾ ಅಂದ್ರೆ ಈ ರನ್ಔಟ್ ಇರುವಂತದ್ದು ಇರ್ಬೋದು, ನೋಬಾಲ್ ಇರುವಂತದ್ದು, ವೈಡ್ ಇರುವಂತವು ಇಂಥ ಕೆಲವು ವಿಷಯದೊಳಗೆ ಈ ಸಲ ಪ್ರಯೋಗ ಮಾಡಕತ್ತೀವಿ ನಾವು. ಮುಂದಿನ ಸಲ ಏನಪ್ಪಾ ಅಂದ್ರೆ ಎಲ್ಲಾ ಡಿಸಿಷನ್ಗೂ ಅದನ್ನ ಅಳವಡಿಸೋದಿವಿ ನಾವು. ಈಗ ನೋಬಾಲು, ವೈಡ್ ಬಾಲು ಮತ್ತು ಏನಪ್ಪಾ ರನ್ಔಟ್ ಈ ವಿಷಯಗಳನ್ನ ಏನಪ್ಪಾ ಅಂದ್ರೆ ಬ್ಯಾಟ್ಸ್ಮನ್ಗೆ ಅಥವಾ ಫೀಲ್ಡಿಂಗ್ ಪ್ಲೇಯರ್ಗೆ ಏನಾದ್ರೂ ಡೌಟ್ ಬಂತಂದ್ರೆ ಆ ಡಿಸಿಷನ್ ಸಮಾಧಾನ ಆಗ್ಲಿಲ್ಲ ಅಂತಂದ್ರೆ ಅವ್ರು ಸೀದಾ ಏನಪ್ಪಾ ಅಂತಂದ್ರೆ ಥರ್ಡ್ ಅಂಪೈರ್ಗೆ ಏನಪ್ಪಾ ಅಂತಂದ್ರೆ ಮನವಿ ಮಾಡ್ಬೋದು. ನಾವು ಸ್ಕ್ರೀನ್ ಒಳಗೆ ಅದನ್ನೆಲ್ಲ ನೋಡಿ ಆ ಥರ್ಡ್ ಅಂಪೈರ್ ವೆದರ್ ಇಟ್ ವಾಸ್ ರೈಟ್ ಆರ್ ರಾಂಗ್ ಅಥವಾ ಔಟ್ ನಾಟ್ ಔಟ್ ಅನ್ನೋದನ್ನ ಏನಪ್ಪಾ ಅಂದ್ರೆ ಡಿಸಿಷನ್ ಅಂದ್ರೆ ಫೇರ್ ಗೇಮ್ ಆಗಲಿ, ಎಲ್ಲೆಲ್ಲೂ ಒಂದು ಕೂದಲೆಳೆಯಷ್ಟು ರಾಂಗ್ ಡಿಸಿಷನ್ ತಾರತಮ್ಯ ಆಗಿರ್ಬಾರ್ದು. ಆ ಉದ್ದೇಶವನ್ನು ಈ ಸಲನು ಮಾಡೋರವರ. ಆಮೇಲೆ ಏನಪ್ಪಾ ಅಂತಂದ್ರ ಅಂಪೈರ್ಸ್ ಏನಪ್ಪಾ ಅಂದ್ರೆ ಎಲ್ಲಾ ಪೂರ ಅತ್ಯಂತ ಅನುಭವಿ ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏರ್ಪಡಿಸುವಂತ ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ ಪಾಸ್ ಆಗಿ ಬೆಂಗಳೂರಿನಲ್ಲಿ ಲೀಗ್ ಮತ್ತು ಏನಪ್ಪಾ ಅಂದ್ರೆ ಮಹಿಳಾ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅಂಪೈರಿಂಗ್ ಮಾಡಿರ್ತಾರೆ ನಮ್ಮ ಅನಂತವರೆಲ್ಲ. ಅಂತಾರಾಷ್ಟ್ರೀಯ ಪಂದ್ಯ, ಮಹಿಳಾ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅಂಪೈರ್ ಮಾಡಿದ್ರು. ಅವರು ನಮ್ಮ ಇಡೀ ಒಂದು ತಿಂಗಳು ಏನಪ್ಪಾ ಅಂತಂದ್ರ ನಮ್ ಎಲ್ಲಾ ಪಂದ್ಯಗಳ ಉಸ್ತುವಾರಿ ಅಂಪೈರಿಂಗ್ ಮಾಡ್ತಾರೆ. ಅಂದ್ರೆ ಯಾವುದೇ ಟೀಮಿಗೆ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ಫೇವರ್ ಆಗಲಿ ಅಥವಾ ಏನಪ್ಪಾ ಅಂದ್ರೆ ಇವ್ನ ಮಾಡಕ್ ಏನಪ್ಪಾ ಅಂತಂದ್ರೆ ಸಾಧ್ಯ ಇಲ್ಲ ಇದೆಲ್ಲ. ಇಷ್ಟೆಲ್ಲ ಏನಪ್ಪಾ ಅಂತಂದ್ರ ನಾವು ಏನಪ್ಪಾ ಅಂದ್ರೆ ವ್ಯವಸ್ಥೆ ನಾವೆಲ್ಲ ಮಾಡಿ ನಾವು ಅಚ್ಚುಕಟ್ಟಾಗಿ ನಾವು ಟೂರ್ನಮೆಂಟ್ ನಾವು ನಡೆಸ್ಬೇಕು ಅನ್ನೋದು ಉದ್ದೇಶ ಐತಿ. ಈ ಸಲ ಮ್ಯಾರಥಾನ್ ಒಂದು ಟೂರ್ನಮೆಂಟ್, ಪ್ರತಿ ಸಲ ನಾವು 8 ಅಥವಾ 10 ತಂಡಗಳೊಂದಿಗೆ 15 ದಿವಸದೊಳಗೆ ನಮ್ಮ ಟೂರ್ನಮೆಂಟ್ ಮುಗಿತಿತ್ತು. ಈ ಸಲ 35 ದಿವಸಗಳ ಕಾಲ ನಿರಂತರವಾಗಿ ಪಂದ್ಯಾವಳಿ ನಡೀತೈತಿ. ಅದಕ್ಕೆ ಏನಪ್ಪಾ ಅಂದ್ರ ನಿಮ್ಮೆಲ್ಲ ಮಾಧ್ಯಮದ ಮಿತ್ರರು ಮತ್ತೆ ಎಲ್ಲರೂ ಹಿರಿಯರು ಮತ್ತು ಸಾರ್ವಜನಿಕರ ಸಹಕಾರ ಬಹಳ ಅವಶ್ಯ ಅಂತ ಹೇಳಿ ಈಗ ಏನಪ್ಪಾ ಅಂತಂದ್ರೆ ಈ ಕುರಿತು ನಮ್ಮ ಶಾಸಕರು ಒಂದೆರಡು ಮಾತುಗಳನ್ನ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕಂತ ಹೇಳಿ ನಾನು ಶಾಸಕರಲ್ಲಿ ಮನವಿ ಮಾಡ್ಕೊಂತೀನಿ. ಓವರ್ ಟು ಶ್ರೀ VSK. ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಅಡಿಯಲ್ಲಿ ಇಳಕಲ್ ಪ್ರೀಮಿಯರ್ ಲೀಗ್ ಸೀಸನ್ 8ರ ಒಂದು ಉದ್ಘಾಟನೆ ಹಾಗೂ ಜ್ಯೋತಿಯ ಮೆರವಣಿಗೆಯ ಒಂದು ಇದೇ ದಿನಾಂಕ 6/12/2025 ಇವತ್ತು ಪ್ರಾರಂಭ ಆಗಲಿದ್ದು, ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರುವಂತ ನಾಡಿನ ಹೆಸರಾಂತ ಕಲಾವಿದರು, ನಟರು ಮತ್ತು ಅನೇಕ ಕ್ರೀಡಾಪಟುಗಳು, ವಿಶೇಷವಾಗಿ ಎಲ್ಲ ನಮ್ಮ ಮತಕ್ಷೇತ್ರದ ನಮ್ಮ ಎಲ್ಲ ಯುವಕರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂತ ಒಂದು ಅವಕಾಶವನ್ನ ಈಗಾಗಲೇ ನಮ್ಮ ಹುಣಗೂರು ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು, ಆತ್ಮೀಯರು, ನಿವೃತ್ತ ಪ್ರಾಧ್ಯಾಪಕರಾದಂತಹ ಶಿವಾನಂದ ಮುಚ್ಕೊಂಡಿ ಅವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಬಹಳ ಸವಿಸ್ತಾರವಾಗಿ ಈ ಮ್ಯಾಚ್ ಪ್ರಾರಂಭದಿಂದ ಕೊನೆಯವರೆಗೂ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ವಿವರವನ್ನ ತಮಗೆ ನೀಡಿದ್ದಾರೆ. ಇದು ಕಳೆದ ಹಲವಾರು ವರ್ಷಗಳಿಂದ ಇಳಕಲ್ ಪ್ರೀಮಿಯರ್ ಲೀಗ್ ಅನ್ನ ನಾವು ಇಳಕಲ್ದಲ್ಲಿ ಪ್ರಾರಂಭ ಮಾಡಿ ಇವತ್ತು 8ನೇ ಸೀಸನ್ ಅನ್ನ ನಾವು ಆಡಿಸೋದಕ್ಕೆ ಮುಂದಾಗಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಇವತ್ತು ನಮ್ಮ ಯುವಕರು ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಒಬ್ಬ ಮನುಷ್ಯನಿಗೆ ಇವತ್ತು ಊಟ, ಪಾಠ, ಆಟ ಈ ಮೂರು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೀತಾವೆ. ಒಂದು ದೇಹ ಸದೃಢವಾಗಿರ್ಬೇಕು ಅಂದ್ರೆ ಯುವಕರದು ಅದು ಆಟದಲ್ಲಿ ಅವರು ಭಾಗವಹಿಸಲೇಬೇಕು, ಕಡ್ಡಾಯವಾಗಿ ವಹಿಸ್ಬೇಕು ಎಲ್ಲರೂ ಕೂಡ. ಯಾಕಂದ್ರೆ ಒಂದು ದೈಹಿಕ ಸದೃಢತನ ಮತ್ತು ಮಾನಸಿಕ ಸದೃಢತನವನ್ನ ಉಳಿಸ್ಕೊಳ್ಬೇಕು. ಈ ಒಂದು ಕ್ರೀಡೆ ಬಹಳಷ್ಟು ಅವಶ್ಯಕತೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಟೆನಿಸ್ ಬಾಲ್ ಅಸೋಸಿಯೇಷನ್ ಅಡಿಯಲ್ಲಿ ಉತ್ತರ ಕರ್ನಾಟಕದ ಇವತ್ತು ನಾವು ಈ ಟೆನಿಸ್ ಬಾಲ್ ಅಸೋಸಿಯೇಷನ್ ನನ್ನ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಬಹುತೇಕ ಈ ವರ್ಷ, ಕಳೆದ ವರ್ಷ ನನ್ನ ನೇಮಕ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕರ್ನಾಟಕ ಕ್ರಿಕೆಟ್ ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಅಡಿಯಲ್ಲಿ ಇವತ್ತು ನಮ್ಮ ಈ ಒಂದು ಪಂದ್ಯಾವಳಿಯನ್ನ ಕಳೆದ ಹಲವಾರು ವರ್ಷಗಳಿಂದ ನಾವು ನಡೆಸಿಕೊಂಡು ಬಂದಿದ್ದೀವಿ. ಇದನ್ನು ಮುಂದುವರ್ಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಈಗಾಗಲೇ 6ನೇ ತಾರೀಕಿಗೆ ಏನು ಒಂದು ಪವಿತ್ರವಾದ ನಮ್ಮ ಅಣ್ಣ ಬಸವಣ್ಣನವರ ಐಕ್ಯ ಸ್ಥಳ ಕೂಡಲ ಸಂಗಮನಾಥನ
ಒಂದು ದರ್ಶನವನ್ನು ಪಡೆದು ಅಲ್ಲಿಂದ ಈ ಕ್ರೀಡಾ ಜ್ಯೋತಿಯನ್ನ ನಾವು ಹುನಗುಂದಿಂದ ಇಲ್ಕಲ್ ಬಂದು ಒಂದು ಉದ್ಘಾಟನೆ ಸಮಾರಂಭಕ್ಕೆ ವಿಶೇಷವಾಗಿ ಅನೇಕ ಗಣ್ಯಮಾನ್ಯರು ಮತ್ತು ಈಗ ರಾಜ್ಯದ ಖ್ಯಾತ ಚಲನಚಿತ್ರ ನಟರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದರಂತೆ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ನಮ್ಮ ಕಲಾ ಸಿಂಚನ ಮೆಲೋಡಿಸ್ ಮುದ್ದೇಬಾಳ್ ಬಾಲು ಬೆಳಗುಂದಿ ಅವರ ತಂಡ ವಿಶೇಷವಾದ ಒಂದು ಸ್ಪರ್ಧೆಯನ್ನ, ಒಂದು ರಸಮಂಜರಿಯ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಆಯೋಜಿಸಲಾಗಿದೆ. ಅದಕ್ಕೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ವಿನಂತಿ ಮಾಡ್ಕೊಳ್ಳೋದಂದ್ರೆ, ಈ ಪಂದ್ಯಾವಳಿಯನ್ನ ಈ ಹಿಂದೆ ಕೂಡ ತಾವು ಅತ್ಯಂತ ಈ ಮಾಧ್ಯಮದ ನಮ್ಮ ಮುದ್ರಾ ಮಾಧ್ಯಮ ಆಗಿರ್ಬೋದು, ದೃಶ್ಯ ಮಾಧ್ಯಮದವರು ಪ್ರಚಾರವನ್ನು ಕೊಟ್ಟು ಈ ಜಿಲ್ಲೆಯಲ್ಲೇ ಉತ್ತರ ಕರ್ನಾಟಕದಲ್ಲಿ ಒಂದು ಮಾದರಿಯ ಒಂದು ಈ ಪಂದ್ಯಾವಳಿ ನಡೆಯೋದ್ರಿಂದ ತಾವು ಪ್ರಚಾರವನ್ನು ಕೂಡ ಹೆಚ್ಚಿನ ಮಟ್ಟಕ್ಕೆ ಕೊಡುವಂಥದ್ದು ತಾವು ಮಾಡಬೇಕು ಮತ್ತು ತಾವೆಲ್ಲರೂ ಸಹಕಾರವನ್ನ ಕೊಡ್ತಾ ಬಂದಿದ್ದೀರಿ, ಮುಂದೆ ಕೂಡ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ನಾನು ನಮ್ಮ ಹುನಗುಂದ ಸ್ಪೋರ್ಟ್ಸ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ವಿನಂತಿ ಮಾಡಿಕೊಂಡು, ಇನ್ನು ನಮ್ಮ ಮತಕ್ಷೇತ್ರದ ಸುಮಾರು 500ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಒಂದು ಸಿಲೆಕ್ಷನ್ ಟ್ರಯಲ್ ಅಲ್ಲಿ ಭಾಗವಹಿಸಿದ್ರು. ಬಹುತೇಕ ಅದರಲ್ಲಿ ಸುಮಾರು 300 ಜನ ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಸುಮಾರು 14 ತಂಡದಲ್ಲಿ ಇವತ್ತು ಭಾಗವಹಿಸಿ ಆ ಕ್ರೀಡೆಯನ್ನ ಇವತ್ತು ಅವರು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಮತಕ್ಷೇತ್ರದ ಹುನಗುಂದ ಮತ್ತು ಇಳಕಲ್ ತಾಲೂಕಿನ ನಮ್ಮ ಉಭಯ ತಾಲೂಕಿನ ಸಮಸ್ತ ಕ್ರೀಡಾಪಟುಗಳಿಗೆ, ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ ಮತ್ತು ಪ್ರೇಕ್ಷಕರಿಗೆ ವಿನಂತಿ ಮಾಡ್ಕೋತೇನೆ, ತಾವೆಲ್ಲರೂ ಬಂದು ಈ ಕ್ರೀಡಾಕೂಟವನ್ನ ಯಶಸ್ವಿಗೊಳಿಸಬೇಕು. 6ನೇ ತಾರೀಕಿಗೆ ಬೆಳಗ್ಗೆ ಕೂಡಲ ಸಂಗಮದಿಂದ ಹುನಗುಂದ ಮಾದರಿಯಾಗಿ ಇಳಕಲ್ಲಲ್ಲಿ ಬಸವೇಶ್ವರ ಸರ್ಕಲ್ ಇಂದ ಶ್ರೀ SR ಕಂಠಿ ಅವರ ವೃತ್ತದವರೆಗೂ ಇವತ್ತೇನು ಒಂದು ರ್ಯಾಲಿ ಮೆರವಣಿಗೆ ಆಗುತ್ತೆ. ತದನಂತರ ಇಲ್ಲಿ ಇದೇ ನಮ್ಮ ವಿಜಯ ಮಾಂತೇಶ್ ವಿದ್ಯಾವರ್ತಕ ಸಂಘದ ವೀರಮಣಿ ಕ್ರೀಡಾಂಗಣದಲ್ಲಿ ಒಂದು ಅದ್ಧೂರಿಯಾದ ಸಮಾರಂಭ ಕೂಡ ನಡೀತೀವಿ, ಉದ್ಘಾಟನೆ ಸಮಾರಂಭ. ಅದರಲ್ಲಿ ಅನೇಕ ಜನ ಭಾಗವಹಿಸಬೇಕು. ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು 1 ತಿಂಗಳ ಆದ್ಯಂತ 35 ದಿವಸಗಳ ಕಾಲ ನಡೆಯುವಂತ ಈ ಪಂದ್ಯಾವಳಿಯನ್ನ ತಾವು ವೀಕ್ಷಣೆ ಮಾಡ್ರಿ ಮತ್ತು ಯಾರು ಪ್ರೋತ್ಸಾಹವನ್ನ ಕ್ರೀಡಾ ಅಭಿಮಾನಿಗಳಾಗಿ ನೀಡೋದಕ್ಕೆ ತಾವು ಆಗಮಿಸ್ತೀರಿ, ತಾವೆಲ್ಲರೂ ಬಂದು ಭಾಗವಹಿಸಿ ಈ ಕ್ರೀಡಾಕೂಟವನ್ನ ಯಶಸ್ವಿ ಮಾಡೋಣ. ಇದು ನಿರಂತರವಾಗಿ ಹುನಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಇವತ್ತು ನಮ್ಮ ಉಪಾಧ್ಯಕ್ಷರಾದಿಯಾಗಿ ಎಲ್ಲ ಸರ್ವ ಸದಸ್ಯರು ಮತ್ತು ಎಲ್ಲ ಮಾಲೀಕರು, ಏನಿವತ್ತು 14 ತಂಡವನ್ನು ತೆಗೆದುಕೊಂಡಂತ ಮಾಲೀಕರು ಕೂಡ ಉಪಸ್ಥಿತಿ ಇದ್ದಾರೆ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೂಡ ಉಪಸ್ಥಿತಿದ್ದಾರೆ. ಅವರೆಲ್ಲರ ಪರವಾಗಿ ತಮಗೆಲ್ಲರಿಗೂ ಈ ಒಂದು ಪತ್ರಿಕಾ ಗೋಷ್ಠಿಗೆ ಆಗಮಿಸಿ ಮಾಧ್ಯಮ ಗೋಷ್ಠಿಯನ್ನ ನಡೆಸಿಕೊಡೋಕೆ ಅವಕಾಶ ಮಾಡಿಕೊಟ್ಟಂತ ತಮಗೂ ಕೂಡ ಧನ್ಯವಾದ ಅರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ.